ಹೊಸ ವರ್ಷದ ದಿನ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗಿರೋದು ನಂಗೆ ತುಂಬ ಖುಷಿ ಇದೆ. ಅಂದರೆ ಇದು ನನ್ನ ಲೈಫಲ್ಲೇ ಇದು ಒಂಥರ ಮೈಲ್ ಸ್ಟೋನ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಅದರಲ್ಲೂ ನಾನು ನನ್ನ ಫಸ್ಟ್ ಟೈಮ್ ನನ್ನ ಥಿಯೇಟ್ರಲ್ಲೇ ನೋಡ್ಕೊಂಡಿದ್ದು ಅದೆಲ್ಲ ನಂಗೆ ತುಂಬ ಖುಷಿ ಕೊಡ್ತು. ಒಂಥರ ಎಕ್ಸೈಟು ಇದೆ, ಒಂಥರ ಭಯನೂ ಇದೆ. ಜನಗಳನ್ನು ಸ್ವೀಕರಿಸಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ ಅಂತ ಅನಿಸುತ್ತೆ. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಇದು ಈಗಾಗಲೇ ನಾನು ಪೃಥ್ವಿ ಸಂಚಾರಿನ ಕ್ಯಾರೆಕ್ಟ್ರಲ್ಲಿ ನಾನು ಹೇಳಿದ್ದೀನಿ, ಅಂದರೆ ಒಬ್ಬ ಯೂಟ್ಯೂಬರಾಗಿ ಕಾಣಿಸ್ಕೊಂಡಿದ್ದೀನಿ ಅಂತ. ಸೊ ಜನಗಳು ಅದನ್ನು ಇವತ್ತಿನ ಟ್ರೆಂಡ್ಗೆ ಏನು ಅಂದರೆ ಕನೆಕ್ಟ್ ಆಗಿರೋದೇ ಒಂದು ಸೋಷಿಯಲ್ ಮೀಡಿಯಾಗೆ ಅಥವಾ ಒಂದು ಟಿ ವಿ ಇದಕ್ಕೆ ಅಥವಾ ಆ್ಯಕ್ಟರ್ಸ್ಗಳಿಗೆ ಅಂತಂತಂದರೆ ಯೂಟ್ಯೂಬರ್ಸ್ಗೂ ಅಷ್ಟೇ ಚೆನ್ನಾಗಿ ಫಾಲೋವರ್ಸ್ ಆಗಿದ್ದಾರೆ. ಅಂದರೆ ಅದೊಂಥರ ಪಬ್ಲಿಕ್ ಫಿಗರ್ ಆಗಿದ್ದಾರೆ ಅವರು. ಸೊ ಆ ಥರ ಕ್ಯಾರೆಕ್ಟರ್ ಮಾಡಬೇಕು ನಂಗೊಂದು ಸ್ವಲ್ಪ ಚಾಲೆಂಜಿಂಗ್ ಹಂಗೆ ಅನಿಸ್ತು. ಅಂದರೆ ಯೂಟ್ಯೂಬರು ಆ್ಯಂಡ್ ಅದರಲ್ಲೂ ಪಬ್ಲಿಕ್ ಫಿಗರ್ ಆಗಿರ್ತೀನಿ. ಆ್ಯಂಡ್ ಮನೆಗೆ ಬಂದರೆ ಅದೇ ಒಂದು ಸೈಲೆನ್ಸ್ ಇರುತ್ತೆ, ಮನೆಯವ್ರ ಜೊತೆ ಒಂದು ಒದ್ದಾಟ ಇರುತ್ತೆ, ಒಂದು ದ್ವೇಷ ಕಾಣಿಸ್ತಿರುತ್ತೆ. ಈ ಥರ ಕ್ಯಾರೆಕ್ಟರ್ ಒಂಥರ ಬೇರೆ ಲೇಯರಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮಗನ್ಸೋದು ಹೊರಗಡೆ ಒಂಥರ ಖುಷಿಯಾಗಿರಬೇಕು, ಮನೇಲಿ ಬಂದಾಗ ಒಂಥರ ಅಮ್ಮನೇ ದ್ವೇಷಿಸಬೇಕು ಅಂದಾಗ ನನಗೆ ಅದು ಒಂಥರ ಕಾಡಿದಂಥ ಕ್ಯಾರೆಕ್ಟರ್ ಇದು. ಸೊ ಈ ಕ್ಯಾರೆಕ್ಟರ್ ನನಗೆ ಒಂದು ಜರ್ನಿನೇ ಕಲಿಸ್ಕೊಟ್ಟಿದೆ. ಅಂದರೆ ತಾಯಿ ಜೊತೆ ದ್ವೇಷ, ಹೊರಗಡಿನ ಪ್ರಪಂಚ ಜೊತೆ ಒಂಥರ ಒಳ್ಳೆ ರಿಲೇಷನ್ಶಿಪ್ಪು ಆ್ಯಂಡ್ ಅದರ ಜೊತೆಗೆ ತಂದೆ ಹುಡುಕಾಟ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸರ್, ತೆಲುಗು ಇಂಡಸ್ಟ್ರಿಯಿಂದ ಕನ್ನಡ ಇಂಡಸ್ಟ್ರಿಗೆ ಮತ್ತೆ ಬಂದು ಹೊಸ ಸಿನಿಮಾ, ಅದ್ರ ಬಗ್ಗೆ ಹೇಳೋದಾದರೆ? ಸರ್, ಅಂದರೆ ತೆಲುಗುಯಿಂದ ವಾಪಸ್ ಬಂದೆ ಅಂತ ಹೇಳೋಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಇಲ್ಲೇ ಇದ್ದೀನಿ ನಾನು. ತೆಲುಗಿಗೆ ಹೋಗಿದ್ದೆ ಅಷ್ಟೇ, ಬಟ್ ಅಲ್ಲಿಂದ ವಾಪಸ್ ಬಂದೆ ಅನ್ನೋಕ್ಕಿಲ್ಲ. ಯಾಕೆಂದರೆ ಕನ್ನಡದಲ್ಲಿ ಬರಬೇಕು, ಕನ್ನಡದಲ್ಲಿ ಕಾಣಿಸ್ಕೋಬೇಕು ಅನ್ನೋ ಆಸೆ ಮೊದಲಿಂದನೇ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಸೊ ಅಂದರೆ ಆಫ್ಟರ್ ಲಾಂಗ್ ಗ್ಯಾಪ್ ಕನ್ನಡಕ್ಕೆ ಒಂಥರ ಕಂಬ್ಯಾಕ್ ಥರ ಆಯಿತು ಅಂತಲೇ ಹೇಳ್ಬೋದು. ಅದರಲ್ಲೂ ಸಿನಿಮಾ ಮುಖಾಂತರ ಕಾಣಿಸ್ಕೋತಿರೋದು ನನಗೆ ತುಂಬ ಖುಷಿ. ಅಲ್ಲಿ ನನಗೆ ಜನಗಳಿಂದ ಪ್ರೀತಿ ಸಿಕ್ಕಿತ್ತು ನಾನೊಂದು ಮಾಡಿದ ಸೀರಿಯಲಿಂದ. ಅದೇ ಪ್ರೀತಿ ನಂಗೆ ಕನ್ನಡದವರು ಕೊಟ್ಟಿದ್ದಾರೆ. ಅಂದರೆ ಡಬ್ಬಿಂಗ್ ಸೀರಿಯಲ್ ಆದಾಗ ಅದನ್ನು ಸಿನಿಮಾದಲ್ಲೂ ಬೆಳ್ಳಿತೆರೆ ಮೇಲೂ ನನಗೆ ಅದೇ ಪ್ರೀತಿ ಕೊಟ್ಟು ಇನ್ನಷ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಅವ್ರು ನನಗೆ ಇನ್ಸ್ಪೈರ್ ಮಾಡಬೇಕು ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಕೊನೆಯದಾಗಿ ಜನರು ಏನು ನಿರೀಕ್ಷೆಯಿಂದ ಬರ್ಬೋದು ಈ ಸಿನಿಮಾಗೆ? ಡೆಫಿನೆಟ್ಲಿ ನಾನೆಲ್ಲ ಜನಗಳನ್ನ ಕೇಳ್ಕೊಳ್ಳೋದು ಒಂದೇ, ಅಂದರೆ ಇವತ್ತಿನ ಸಿಚುವೇಷನಲ್ಲಿ ಇವತ್ತಿನ ಒಂದು ಏನು ಸಿಚುವೇಷನ್ ನಡೀತಿದೆ ಅಥವಾ ಏನು ಲೈಫ್ ಸ್ಟೈಲ್ ಇದೆ ಅದನ್ನೆಲ್ಲನೂ ಕವರ್ ಮಾಡಿರೋ ಸಿನಿಮಾ ನಮ್ಮದು. ಅಂದರೆ ಒಂದು ಜೆನ್ಜಿ ಇರ್ಬೋದು ಅಥವಾ ಟ್ರೆಂಡಿಂಗ್ ತಕ್ಕಂಗೆ ಯೂಟ್ಯೂಬರ್ಸ್ ಅಥವಾ ಬ್ಲಾಗ್ಸ್, ರೀಲ್ಸ್ ಏನು ನಡೀತಿದೆ ಎಲ್ಲವೂ ಕಂಟೆಂಟ್ ಇರೋ ಸಿನಿಮಾ. ಅದ್ರ ಜೊತೆಗೆ ಒಂದು ಎಮೋಷ್ನಲ್ ಜರ್ನಿ ಇದೆ. ಆ ಜರ್ನಿನ ಜನಗಳು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇವತ್ತಿನ ನಾವು ಇದರಲ್ಲಿ ಕಾಲಘಟ್ಟದಲ್ಲಿ ಒಂಥರ ಫ್ಯಾಮಿಲಿ ವ್ಯಾಲ್ಯೂನ ನಾವು ಎಷ್ಟೋ ಮಿಸ್ ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಗೆ ಕೆಲಸದ ಒತ್ತಡ ಇರ್ಬೋದು, ಒಂದು ಐದು ನಿಮಿಷ ನಮ್ಮ ಮನೆಯವ್ರಿಗೆ ಟೈಮ್ ಕೊಡೋಕ್ಕಾಗದೇ ಇರ್ಬೋದು. ಅದನ್ನೆಲ್ಲ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಎಸ್ಪೆಷಲಿ ತಂದೆ ತಾಯಿ ಪ್ರೀತಿ ಇಲ್ಲದೆ ಬೆಳೆದಿರೋರು, ಆ ತಂದೆ ಪ್ರೀತಿನ ಹುಡುಕಾಡ್ತಿರೋರು, ತಾಯಿ ಪ್ರೀತಿನ ಹುಡುಕಾಡ್ತಿರೋರು ಇದೆಲ್ಲ ಅವ್ರು ಕಂಡ್ಕೋತಾರೆ. ಯಾರು ಜೀವನದಲ್ಲಿ ಏನಾದ್ರು ಒಂದು ಹುಡುಕಾಟ ಇರೋರು ಈ ಸಿನಿಮಾ ಬಂದು ಅವ್ರ ಪ್ರೀತಿನ ಅವ್ರು ಹುಡ್ಕೋತಾರೆ ಅಥವಾ ಅವರು ಒಂದು ರಿಲೇಷನ್ಶಿಪ್ನ ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಸೊ ಜನ ಎಲ್ಲ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಲಿ ಅಂತ ನಾನು ಮನಸ್ಪೂರ್ವಕ ಕೇಳ್ಕೊತೀನಿ ಎಲ್ಲರೂ. ಕೊನೆಯದಾಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಸರ್.